ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾವೀಗ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ಎಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರಬಹುದು. ಲಾಸ್ಟ್ ಟೈಮ್ ನಾನು ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೆ, ಬಟ್ ಸಿಕ್ಕಾಪಟ್ಟೆ ರಶ್ ಮತ್ತು ತುಂಬ ದೊಡ್ಡ ಕ್ಯೂ ಇರೋದ್ರಿಂದ ನಮಗೆ ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಟೈಮು ಆಗೋಗಿತ್ತು, ಆಲ್ಮೋಸ್ಟ್ ಟೈಮ್ ಆಗಿತ್ತು. ನಾವು ಊಟನೂ ಮಾಡಿರಲಿಲ್ಲ, ಅಷ್ಟೊತ್ತು ಪೇಷನ್ಸ್ ಇರಲಿಲ್ಲ ಕಾಯೋಷ್ಟು. ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ನಾವು ದೊನ್ನೆ ಬಿರಿಯಾನಿಗೆ ಹೋಗಿ ಊಟ ಮಾಡಿದ್ದು. ಬಟ್ ಈ ಸತಿ ಆ ಥರ ಆಗಬಾರ್ದಂತ ಸ್ವಲ್ಪ ಬೇಗ ಬಂದಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ತುಂಬ ರಶ್ ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬಂದಿದ್ದು, ಆದ್ರೂ ರಶ್ಗೆ ಏನು ಕಡಿಮೆ ಇಲ್ಲ. ಹಾಗಂತ ಲಾಸ್ಟ್ ಟೈಮ್ ಇದ್ದಷ್ಟೇನಿಲ್ಲ, ಈ ಸತಿ ಪರವಾಗಿಲ್ಲ. ನಾವೊಂದು 10 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಫಸ್ಟ್ ನಮ್ಗೆ ಏನೆಲ್ಲ ಬೇಕು ಅದನ್ನ ಬಿಲ್ ಮಾಡಿ ಈ ಸೈಡ್ ಬಂದ್ಬಿಟ್ಟು ಆ ಬಿಲ್ ಅನ್ನ ತೋರಿಸ್ಬಿಟ್ಟು ಬಿರಿಯಾನಿ ತಗೋಬೇಕಾಗುತ್ತೆ. ಬಿಲ್ ಪೇ ಮಾಡಕ್ಕೆ ಕಾರ್ಡ್ ಅನ್ನ ತಗೊಳ್ಳಲ್ಲ, UPI ಮತ್ತೆ ಕ್ಯಾಶ್ ಮಾತ್ರ ಅಲೋ ಇದೆ. ಫೈನಲಿ ನಮ್ದು ಬಿಸಿ ಬಿಸಿ ಬಿರಿಯಾನಿ ಬಂತು. ಬಿರಿಯಾನಿ ಏನೋ ಸಿಗ್ಬಿಡ್ತು, ಬಟ್ ಕುತ್ಕೊಳ್ಳೋ ಜಾಗನೆಲ್ಲಾದ್ರೂ ನೋಡ್ಬೇಕು. ಇಲ್ಲಿ ಬಿರಿಯಾನಿ ಮಾತ್ರ ಅಲ್ಲ, ಮುದ್ದೆ ಊಟ, ಬೋಟಿ ಫ್ರೈ, ಮಟನ್ ಚಾಪ್ಸ್, ಹೆಡ್ ಕರಿ, ಲಿವರ್ ಫ್ರೈ, ಚಿಕನ್ ಕಬಾಬ್, ಪೆಪ್ಪರ್ ಚಿಕನ್, ಲೆಗ್ ಸೂಪ್ ಮತ್ತೆ ಬ್ರೈನ್ ಫ್ರೈ ಕೂಡ ಸಿಗುತ್ತೆ. ನಿಮ್ಗೆ ಏನ್ ಬೇಕು ಅದನ್ನ ಆರ್ಡರ್ ಮಾಡಿ ಈ ಕೌಂಟರ್ ಇಂದಾನೆ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಹೋಟೆಲ್ ಅಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನೀವು ನೋಡಬಹುದು, ಫುಲ್ ಗ್ರೀನರಿ ಆಗಿದೆ. ಎಸ್ ನೋಡಿ, ಎಲ್ಲಿ ನೋಡಿದ್ರು ಗಿಡಗಳು ಇಟ್ಟಿದ್ದಾರೆ, ಹೂಗಳಿದಾವೆ, ತುಂಬಾನೇ ಚೆನ್ನಾಗಿದೆ ಗೈಸ್. ಆಕ್ಚುಲಿ ಫ್ಯಾಮಿಲಿ ಆಗಿ ಬಂದು ಊಟ ಮಾಡ್ಲಿಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬಹುದು. ಸೊ ನೋಡಿ, ಹಿಂದ್ಗಡೆ ಸಹ ಕುತ್ಕೊಂಡು ಊಟ ಮಾಡಕ್ಕೂ ಜಾಗ ಇದೆ. ಒಡೆ ಕುತ್ಕೊಂಡು ಕುತ್ಕೋಬಹುದು, ಹೊರಡೆ ಕುತ್ಕೊಂಡು ಹೊರಡೆ ಕುತ್ಕೋಬಹುದು, ಅವ್ರ ಇಷ್ಟ. ಸೊ ಜನ ಬರ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಫೈನಲಿ ನಮ್ಗೆ ಕುತ್ಕೊಳ್ಳೋಕ್ಕೆ ಜಾಗ ಸಿಕ್ತು. ಗೈಸ್, ಏನು ಗೊತ್ತಾ, ಈ ಬಿರಿಯಾನಿನ ಮೇನ್ ಆಗಿ ಒಲೆ ಮೇಲೆ ಕುಕ್ ಮಾಡ್ತಾರೆ ಆಯ್ತಾ. ಅದ್ರ ಮೇಲೆ ಕುಕ್ ಮಾಡೋದ್ರಿಂದ ನಿಮ್ಗೆ ಗೊತ್ತಲ್ಲ, ಹಳೆ ಕಾಲದಲ್ಲೆಲ್ಲ ನಾವೆಲ್ಲ ಒಲೆ ಮೇಲೆ ಕುಕ್ ಮಾಡಿ ತಿಂದಿದ್ದ ಅಭ್ಯಾಸ. ಸೊ ಆ ಫ್ಲೇವರು ಮತ್ತು ಆ ಸ್ಮೆಲ್ ಇದೆಲ್ಲ, ಓ ಮೈ ಗಾಡ್, ತುಂಬಾ ಘಮ ಸ್ಮೆಲ್ ಬರ್ತಾಯಿದೆ. ಓಹ್, ವೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬನ್ನಿ ತಿನ್ನೋಣ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬಿರಿಯಾನಿ. ಓ ಮೈ ಗಾಡ್, ತುಂಬಾ ಟೇಸ್ಟಿ ಆಗಿದೆ ಗೈಸ್, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ. ಏನು ಹೇಳಿ, ಓಹ್ ನನಗೆ ನೋಡಿ ನಲ್ಲಿ ಮುಳಿ ಸಿಕ್ಕಿದೆ, ಸಿಕ್ಕಾಪಟ್ಟೆ ಬಿಸಿ ಇದೆ, ಮುಟ್ಟೋಕ್ಕಾಗ್ತಾ ಇಲ್ಲ. ಕಚ್ಚಿ ನೋಡೋಣ ಬನ್ನಿ. ಓಹ್, ನಾವು ಮಟನ್ ಬಿರಿಯಾನಿನ ತಗೊಂಡಿದ್ದು. ಒಂದು ಮಟನ್ ಬಿರಿಯಾನಿಗೆ 270 ರುಪೀಸ್ ಆಗುತ್ತೆ. ಅದು ನನಗೆ ನಷ್ಟ ಅಂತ ಅನಿಸಿಲ್ಲ, ಯಾಕಂದರೆ ತುಂಬಾ ಕ್ವಾಂಟಿಟಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ತುಂಬಾ ಮಟನ್ ಪೀಸಸ್ಗಳು ಜಾಸ್ತಿ ಇರುತ್ತೆ. ಸೊ ನನ್ನಂಥವ್ರು ಇಬ್ಬರು ತಿನ್ಬೋದು ಅದನ್ನು, ಅಷ್ಟೊಂದು ಕ್ವಾಂಟಿಟಿ ಇರುತ್ತೆ. Very nice. ಊಟ ಎಲ್ಲ ಆದಮೇಲೆ ನನಗೆ ಮೊಸರು ಕುಡಿಯೋಕೆ ಇಷ್ಟ. ಆ್ಯಕ್ಚುಲಿ ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿ ನಾನು ತಿನ್ನಲ್ಲ, ನನಗೆ ಆ ಥರ ಇಷ್ಟ ಇಲ್ಲ. ಲಾಸ್ಟ್ಲಿ ಕುಡಿಯೋಕೆ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಅಂತ ಹೇಳಿ. ಸೊ ಹಾಗೆ ನಮ್ಮದೆಲ್ಲ ಊಟ ಆಯಿತು. ನಮ್ಮ ಪ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ. ಎಲ್ಲರೂ ಹೊಟ್ಟೆ ತುಂಬ ತಿಂದು ಅಲ್ಲಾಡೋಕ್ಕಾಗ್ತಾ ಇಲ್ಲ. ಮಣ್ಣ ನೋಡಿ ಸೋಂಬೇರಿ ಥರ ಬಿದ್ಕೊಂಬಿಟ್ಟವ್ರು, ಅಲ್ಲಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಹೊಟ್ಟೆ ತುಂಬಿಟ್ಟಿದೆ. ನಾನು ಬಂದಾಗ ನೋಡಿ ಈ ಥರ ಒಂದು ಡೆಕೋರೇಷನ್ ಮಾಡಿಟ್ಟಿದ್ರು. ಸೊ ಇಲ್ಲಿ ನಂದು ಫೋಟೋಸ್ ಎಲ್ಲ ಶೂಟ್ ಮಾಡಿದ್ವಿ. ಒಳ್ಳೆ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಫೋಟೋ ತೊಗೊಂಡ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಲಿಕ್ಕೆ. ಎಲ್ಲರೂ ಊಟ ಆದಮೇಲೆ ಸ್ವೀಟಿಂದ ಎಂಡ್ ಮಾಡ್ತಾರೆ. ಅದೇ ಥರ ನಾನೊಂದು ಕುಲ್ಫಿ ತೊಗೊಂಡೆ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಬಂದು ಕುಲ್ಫಿ ಆಗಿರೋದ್ರಿಂದ ನಾನು ಕುಲ್ಫಿ ತೊಗೊಂಡೆ. ನಂಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಆದರೂ ನಾನು ತಿಂತಾ ಇದ್ದೀನಿ. ಓಕೆ ಫೈನ್, ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಕಾಣೋಣ. ಅಲ್ಲಿವರೆಗೂ ಬಾಯ್.